ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂಧುಗಳಿಗೂ ಎಸ್ ಬಿ ಐ ಹೇಮಂತ್ ಕುಮಾರ್ ಮಾಡ್ತಕ್ಕಂಥ ಒಂದು ನಮಸ್ಕಾರಗಳು, ಹಾಗೂ ನಮ್ಮ ಸಾರ್ವಜನಿಕರಿಗೂ, ನಮ್ಮ ಎಸ್ ಬಿ ಐ ಬ್ಯಾಂಕಿನ ಗ್ರಾಹಕರಿಗೂ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಅಪ್ಡೇಟ್ ವಿಚಾರ ಏನಪ್ಪ ಅಂತಂದರೆ, ಇತ್ತೀಚೆಗೆ ನಮ್ಮ ಎಸ್ ಬಿ ಐ ಬ್ಯಾಂಕಿನ ಒಂದು ಲೋಗೋ ಇರ್ಬೋದು, ಅದೊಂದು ಫೋಟೋ ಇರ್ಬೋದು, ಆ ಫೋಟೋ ಇಟ್ಕೊಂಡು ಕೆಲವೊಂದು ರಿವಾರ್ಡ್ ಪಾಯಿಂಟ್ ಕ್ಲೈಮ್ ಆಗುತ್ತೆ, 5,000, 10,000, 25,000 ಈ ಥರ ಕ್ಲೈಮ್ ಆಗುತ್ತೆ ಅಂತೇಳಿ ಸುಮಾರು ಕೆಲವೊಂದು ನಮ್ಮ ಚಾಲಕರ ಮಿತ್ರ ಗ್ರೂಪ್ಗಳಲ್ಲೂ ಬೇರೆ ಬೇರೆ ಕಡೆಯಿಂದ ಸುಮಾರು ಗ್ರೂಪ್ಗಳಲ್ಲೂ ನೋಡ್ತಾ ಇದ್ವಿ. ಆಲ್ರೆಡಿ ಅದರಿಂದ ಕೆಲವರು ಅಮೌಂಟು ಕಳ್ಕೊಂಡಿರೋರಿದ್ದಾರೆ ಬೇರೆ ಥರವಾಗಿ. ಹಾಗಾಗಿ ಈ ಲೈವ್ ನಾನು ಆ್ಯಕ್ಚುಲಿ ಮಾಡಬೇಕಾಗಿತ್ತು, ಸ್ವಲ್ಪ ಸಮಯಾಭಾವದಿಂದ ಮಾಡೋಕ್ಕಾಗಲಿಲ್ಲ. ಜಸ್ಟು ಬೆಳಗ್ಗೆನೂ ಒಂದು 4-5 ಗ್ರೂಪಲ್ಲಿ ಬಂದಿತ್ತು. ಮತ್ತು ಆ ನಂಬರ್ಗೆ ನಾನು ಒಂದು ಕರೆ ಮಾಡಲಿಕ್ಕೆ ನಾನು ಟ್ರೈ ಮಾಡಿದಾಗ ಅವರು ಫೋನ್ ಪಿಕ್ ಮಾಡೋದಿಲ್ಲ. ಅದರಲ್ಲಿ ರಿವಾರ್ಡ್ಸ್ ಪಾಯಿಂಟ್ಸ್ ಯಾವ ಥರ ಕೊಡ್ತಾರೆ, ಏನು ಎತ್ತ ಅಂತಾಗ ನಾನು ನಿಮಗೆ ಸಂಕ್ಷಿಪ್ತವಾದ ಇದರಲ್ಲಿ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ಯಾವತ್ತೂ ಅಷ್ಟೇ ನಮ್ಮ ಯಾವುದೇ ಬ್ಯಾಂಕ್ ಇರಲಿ, ನಮ್ಮದೇ ಇರಲಿ, ಇನ್ನೊಂದೇ ಬ್ಯಾಂಕ್ ಇರಲಿ, ನಮ್ಮ ಒಂದು ATM ಕಾರ್ಡ್ನ ಪಿನ್ ನಂಬರ್ ಇರ್ಬೋದು, ಎಕ್ಸ್ಪೈರಿ ಡೇಟ್ ಇರ್ಬೋದು, ಹಿಂದ್ಗಡೆ CV ನಂಬರ್ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ KYC ಇರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ OTP ಹೇಳ್ಬೋದು, ಪ್ರತಿಯೊಂದು ಬ್ಯಾಂಕ್ ಪ್ರತಿಯೊಂದು ಇದರಲ್ಲೂ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ, ಎಲ್ಲರೂ ಹೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ಈ ಒಂದು ರಿವಾರ್ಡ್ ಪಾಯಿಂಟಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ, ರೀಸೆಂಟಾಗಿ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮಲ್ಲೇ ಒಂದು 2-3 ದುಡ್ಡು ಕಳ್ಕೊಂಡಿದ್ದಾರೆ. ಅದಕ್ಕೆ ಯಾಕೆಂದರೆ ರಿವಾರ್ಡ್ ಪಾಯಿಂಟ್ ಅನ್ನೋದು ಅದರದ್ದೇ ಸಪ್ರೇಟ್ ಒಂದಿದೆ. ಅದು ಯಾವ ಥರ ಕ್ಲೈಮ್ ಆಗುತ್ತೆ ಅಂತ ನಿಮಗೆ 2 ನಿಮಿಷ ನಾನು ಮಾಹಿತಿ ಕೊಡ್ತೀನಿ. ಇದು ಸರ್ ಯಾವುದೋ ಒಂದು ಗ್ರೂಪಲ್ಲಿ ಇದು ಬಂದಿರತಕ್ಕಂಥದ್ದು, ಇದು ನಮ್ಮ ಸ್ನೇಹಿತರ ಗ್ರೂಪಲ್ಲಿ ಬಂದಿರತಕ್ಕಂಥದ್ದು ಇದು. ಯಾಕೆಂದರೆ ಇದರಲ್ಲಿ ನೋಡಿ, ಇದು ನಮ್ಮ SBI ಬ್ಯಾಂಕ್ ಲೋಗೋ ಹಾಕೊಂಡಿದ್ದಾರೆ, ಮತ್ತು ಇದರಲ್ಲಿ 5,500 ರೂಪಾಯಿ ಕ್ಲೈಮ್ ಆಗುತ್ತೆ ಅಂತ ಹೇಳಿ ನಾವು ಕೊಟ್ಟಿದ್ದಾರೆ. ಇದು ರಿವಾರ್ಡ್ ಪಾಯಿಂಟ್ ಅನ್ನೋದು ಹೆಂಗೆ ಅಂತಂದರೆ, ನಮ್ಮಲ್ಲಿ SBI ರಿವಾರ್ಡ್ಸ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಇದೆ. ಇದಕ್ಕೆ ನಾವು ರಿವಾರ್ಡ್ದು ಕ್ಲೈಮ್ ಮಾಡಬೇಕು ಅಂದರೆ ಮೇಜರಾಗಿ ಬೇಕಾಗಿರೋದು ನಮ್ಮ ಒಂದು ಪರ್ಸ್ನಲ್ ಬ್ಯಾಂಕಿಂಗಿನ ಯೂಸರ್ ID ಮತ್ತು ಪಾಸ್ವರ್ಡು ನಮ್ಮದೇ ಆದಂಥ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಅದನ್ನು. ಯಾಕೆಂದರೆ ಇದನ್ನು ಎಲ್ಲರೂ ಡೈರೆಕ್ಟ್ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಹಂಗಾಗಿ ಕೆಲವರು ಏನು ಮಾಡಿದ್ದಾರೆ, ಇದನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮದು ATM ಡೀಟೇಲ್ಸು ಮತ್ತು ನಿಮ್ಮ ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ತಗೊಂಡು ಸೇವ್ ಮಾಡ್ಕೊಂಡು ಇಟ್ಕೊತಾರೆ. ಅದನ್ನು ಬೇರೆ ರೀತಿ ಒಂದು ಹಣ ಇದು ಮಾಡೋದು, ಮತ್ತೊಂದಕ್ಕೋ ಬೇರೆದಕ್ಕೆಲ್ಲ ಒಂದು ಅಫೆನ್ಸ್ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಕೆಲವರು. ಇವಾಗ ಆಲ್ಮೋಸ್ಟ್ ಹೇಳ್ತಾ ಇರ್ತೀವಿ, ಜಸ್ಟ್ ಇವಾಗ ರಿವಾರ್ಡ್ ಪಾಯಿಂಟಿಂದನೂ ಅನುಕೂಲ ಇದೆ, ಬಟ್ ಅದು ಎಲ್ಲರಿಗೂ ಒಂದೇ ಥರ ಬರೋದಿಲ್ಲ. ನಮ್ಮಲ್ಲಿ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು SBI ಡೆಬಿಟ್ ಕಾರ್ಡ್ಸ್ ಇದ್ದಾವೆ. ಕೆಲವೊಂದು ಡೆಬಿಟ್ ಕಾರ್ಡ್ಸ್ಗೆ ಅದರದ್ದೇ ಆದಂಥ ಒಂದು ಪಾಯಿಂಟ್ಸು ಸಪ್ರೇಟು ಸೇವ್ ಆಗ್ತಾ ಇರುತ್ತೆ. ಅದರಲ್ಲಿ ಮೇಜರಾಗಿ ನೀವೇನು ಆ ಪಾಯಿಂಟ್ಸಲ್ಲಿ ನಾವೊಂದು ಏನಾದರೂ ರೀಚಾರ್ಜ್ ಮಾಡ್ಬೋದು, ಇಲ್ಲ ಇನ್ ಕೇಸ್ ಏನಾದರೂ ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು ಈ ಥರ ಅದನ್ನು ಆ ಪಾಯಿಂಟ್ಸ್ನ ರಿಡೀಮ್ ಮಾಡ್ಬೋದು. 6 ಪಾಯಿಂಟ್ಸ್ಗೆ ₹1 ಅಂತೆ ಅದನ್ನು ಕೌಂಟ್ ಆಗುತ್ತೆ ಅದರಲ್ಲಿ. ಆ ರಿವಾರ್ಡ್ ಪಾಯಿಂಟು ನೀವು ಕ್ಲೈಮ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ, ಮೊದಲದಾಗಿ ನಮ್ಮ ನಮ್ಮ ಖಾತೆ ಇರುತ್ತಲ್ಲ ಅದರದ್ದು ಮತ್ತು ಯೂಸರ್ ID ಪಾಸ್ವರ್ಡ್ನ ನಾವು ಸಪ್ರೇಟು ಕ್ರಿಯೇಟ್ ಮಾಡ್ಕೋಬೇಕು ಮೊದಲದಾಗಿ. ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಒಂದು ನಿಮಗೆ ಗೊತ್ತಿರಲಿ ಈ ಒಂದು ವಿಚಾರ. ಯಾಕಪ್ಪ ಅಂತಂದರೆ, ಇವತ್ತು ಎಷ್ಟೋ ಜನ ಎಲ್ಲ ಕಡೆ ಈಗ ಮೋಸ ಮಾಡೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದನ್ನು ಏನು ಮಾಡಲಿಕ್ಕಾಗಲ್ಲ. ಈಗ ನಮ್ಮ ಬ್ಯಾಂಕಿಂದು ಲೋಗೋ ಇಟ್ಕೊಂಡು ಅದನ್ನು ಹಾಕಿದಾಗ ನಾನೇ ಸುಮಾರು ಅವ್ರಿಗೆ ಕರೆ ಮಾಡಿದೆ, ಸುಮಾರು ರಿಸೀವ್ ಮಾಡಲಿಲ್ಲ. ಮತ್ತು ಸುಮಾರು ಜನ ನನಗೆ ಹೇಳಿದ್ರು, ಸರ್ ಇದ್ರ ಬಗ್ಗೆ ಒಂದು ಲೈವ್ ಮಾಡಿ, ಯಾಕೆಂದರೆ ನಿಮ್ಗೆ ತುಂಬ ಮಿಸ್ಯೂಸ್ ಆಗ್ತಾಯಿದೆ ಅಂತಲೇ ಹೇಳಿದ್ರು. ಹಂಗಾಗಿ ನಿಮ್ಮ ಪ್ಲೇಸ್ಟೋರಲ್ಲಿ SBI ರಿವಾರ್ಡ್ಸ್ ಅಂತ ಹೊಡೀರಿ, ಅಲ್ಲಿ ಸೇವ್ ಮಾಡ್ಬೋದು. ಅದಕ್ಕಿಂತ ಮುಂಚಾಗಿ ನಿಮ್ಮದು ಯೂಸರ್ ID ಪಾಸ್ವರ್ಡ್ನ ನಿಮ್ಮ ಹತ್ರ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮಾತ್ರ ಈ ಒಂದು ರಿವಾರ್ಡ್ಸ್ ಪಾಯಿಂಟು ನಾವು ಕ್ಲೈಮ್ ಮಾಡ್ಬೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯಾರೇ ರಿವಾರ್ಡ್ ಕ್ಲೈಮ್ ಮಾಡ್ಕೊಡ್ತೀನಿ ಅಂತೇಳಿ OTP ಹೇಳಿ ಅಂತ ಹೇಳೋದು, ಪಿನ್ ನಂಬರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಾಕ್ಬೇಡಿ. ಮತ್ತು ನಿಮ್ಮ ನೆಟ್ ಬ್ಯಾಂಕಿಂಗ್ನ ಕ್ರೆಡೆನ್ಷಿಯಲ್ ಲೈಕ್ ಯೂಸರ್ ID ಪಾಸ್ವರ್ಡು ಎಲ್ಲೂ ದಯವಿಟ್ಟು ಮೆನ್ಷನ್ ಮಾಡಬೇಡಿ. ಆ ಥರ ಏನಾದರೂ ನಿಮಗೆ ಎವ್ರಿ 6 ಮಂತ್ಸ್ ಇಲ್ಲ 3 ಮಂತ್ಸು ನಿಮ್ಮದು ರೀಸೆಟ್ ಮಾಡ್ಕೊಳ್ತಾ ಇರಿ, ಯೂಸರ್ ID ಪಾಸ್ವರ್ಡ್ ಇರ್ಬೋದು. ಯಾಕೆ ಇವತ್ತು ಸ್ವಲ್ಪ ನೆಟ್ ಬ್ಯಾಂಕಿಂಗು ಕೆಲವರಿಗೆ ಅದು ಐಡಿಯಾ ಇಲ್ಲ ಅಂತಂದರೆ, ಇವತ್ತು ಎಲ್ಲ ಕಡೆ ಆಲ್ಮೋಸ್ಟು ಒಂದು UPI ಲೈಕ್ ಒಂದು ಗೂಗಲ್ ಪೇ, ಫೋನ್ಪೇ, ಥರ ಎಲ್ಲದರಲ್ಲೂ ವ್ಯಾಲೆಟ್ಗಳು ಸರ್ವಿಸ್ ಕೊಡ್ತಾ ಇರೋದು ಎಲ್ಲ ಕಡೆ ಇದೆ. ಹಂಗಾಗಿ ಸ್ವಲ್ಪ ನೆಟ್ ಬ್ಯಾಂಕಿಂಗು ಐಡಿಯಾಗಳು ಕಡಿಮೆ ಕೆಲವೊಬ್ಬರಿಗೆ. ಹಂಗಾಗಿ ಪ್ರತಿಯೊಬ್ಬರು ನಾನು ರಿಕ್ವೆಸ್ಟ್ ಮಾಡಿ ಹೇಳೋದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಯಾರೇ ನಿಮ್ಗೇನೋ ರಿವಾರ್ಡ್ ಕ್ಲೈಮ್ ಮಾಡಿಕೊಡ್ತೀನಿ, ಅದು ಮಾಡಿ ಇದು ಮಾಡಿಕೊಡ್ತೀನಿ ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಏನೇ ಒಂದು ನಿಮ್ಮ ಇನ್ಫಾರ್ಮೇಷನ್ ಇರ್ಬೋದು, ಆಧಾರ್ದು ಪಾನ್ ಇರ್ಬೋದು, OTP ಇರ್ಬೋದು, CV ನಂಬರ್ ಇರ್ಬೋದು, ಏನೇ ಆದರೂ ದಯವಿಟ್ಟು ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗೋದಿಲ್ಲ. ನೀವು ಕಳ್ಕೊಂಡ್ರೆ ದುಡ್ಡಿಗೆ ನಾವು ರೆಸ್ಪಾನ್ಸಿಬಲ್. ನಾವು ಪ್ರತಿಯೊಂದು ವಿಚಾರದಲ್ಲೂ ಇಂಟಿಮೇಷನ್ ಮಾಡ್ತಾನೆ ಇರ್ತೀವಿ, ಅದನ್ನು ಹೇಳಲೇಬಾರ್ದು ಅಂಥೇಳಿ. ಆದರೂ ಇವತ್ತು ಎಷ್ಟೋ ಜನ, ಈವನ್ ನಮ್ಮ ಸ್ನೇಹಿತರೆ ಒಬ್ಬರು ನಮಗೆ ಅವರು ಒಂದು ಮಕ್ಕಳದ್ದು ಇನ್ಶೂರೆನ್ಸ್ ಮಾಡಿಸಿದ್ರು, ಅವರು ಚೆಕ್ ಕೊಟ್ಟಿದ್ದರು ನನಗೆ. ಅವ್ರು ಏನು ಮಾಡಿದ್ದಾರೆ, ಚೆಕ್ಕು ಕೊಟ್ಟು ನೆಕ್ಸ್ಟ್ ಡೇಗೆ ಒಂದು ಕೆನರಾ ಬ್ಯಾಂಕಿಂದು ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಫೇಸ್ಬುಕ್ಕಲ್ಲಿ ಬಂದಿದೆ. ಜಸ್ಟ್ ಅವ್ರು ನನಗೆ ಏನು ಚೆಕ್ ಕೊಟ್ಟಿದ್ದಾರೋ ಅದೇ ಥರ ಅಮೌಂಟು ಡಿಡಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲೆಲ್ಲ ಲಾಗಿನ್ ಮಾಡಿ ಆಧಾರ್ ಕಾರ್ಡೆಲ್ಲ ಡೀಟೇಲ್ಸ್ ಹಾಕಿದ್ದಕ್ಕೆ ವಿತಿನ್ ಸೆಕೆಂಡಾಗಿ ಅವ್ರ ಅಮೌಂಟೇ ಇಲ್ಲ.
ಸೊ ಹಂಗಾಗಿ ಪ್ರತಿಯೊಬ್ಬ ನಮ್ಮ ಎಲ್ಲ ಚಾಲಕ ಮಿತ್ರರಿಗೂ ನಮ್ಮೆಲ್ಲ ಸಾರ್ವಜನಿಕರಿಗೂ ಒಂದು ವಿನಂತಿ ಏನು ಅಂತಂದರೆ, ನಿಮಗೆ ಬ್ಯಾಂಕ್ ಲೋಗೋ ಇಟ್ಕೊಂಡು ಯಾರೇ ಏನೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ದಯವಿಟ್ಟು ನಿಮ್ಮ ಹತ್ತಿರದ ಶಾಖೆಗಳಲ್ಲಿ ಒಂದು ಸಲ ವಿಚಾರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಕೆಲವೊಂದು ಲೋನ್ ಫೆಸಿಲಿಟಿ ಇರ್ಬೋದು, ಯಾವುದೇ ಕಾರಣಕ್ಕೂ ವಿತೌಟ್ ಡಾಕ್ಯುಮೆಂಟ್ ಯಾರು ಏನು ಕೊಡಲಿಕ್ಕಲ್ಲ, ವಿತೌಟ್ ಶ್ಯೂರಿಟಿ ಯಾರು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬ ನಮ್ಮ ಚಾಲಕರಲ್ಲೂ ಒಂದು ಜಾಗೃತಿ ಇರಲಿ. ಈ SBI ರಿವಾರ್ಡ್ಸ್ ಅಂತಕ್ಕಂಥ ಒಂದು ಪರ್ಟಿಕ್ಯುಲರ್ ಏನಿದೆ, ದಯವಿಟ್ಟು ನಿಮ್ಮದು ಯೂಸರ್ ID ಪಾಸ್ವರ್ಡ್ ಇದ್ದರೆ ಮಾತ್ರ ಅದನ್ನು ಕ್ಲೈಮ್ ಮಾಡಲಿಕ್ಕೆ ಕೊಡೋಕ್ಕಾಗೋದು. ಸೊ ಬೇಕಾದ್ರೆ ನನ್ನ ನಂಬರ್ ಇನ್ನೂ ಒಂದು ಸಲ ಹೇಳಿರ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ನಮ್ಮ ಬ್ಯಾಂಕಿಂದ ಏನೇ ಸೇವೆ ಇದ್ದರೂ ನಮ್ಮದು ಚಾಲಕ ವರ್ಗಕ್ಕಂತೂ ಮೊದಲಾದ್ಯತೆ ನಮ್ಮ ಬದುಕಿರೋವರೆಗೂ ಇರುತ್ತೆ. ಸೊ ಯಾರೇ ಸಾರ್ವಜನಿಕರು ನನಗೆ ಕರೆ ಮಾಡಿ ಅದ್ರ ಬಗ್ಗೆ ಬೇಕಾದ್ರೆ ಯೂಸರ್ ID ಪಾಸ್ವರ್ಡ್ ನಾನೇ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತೀನಿ. ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಿಮಗೆ ಕೆಲವೊಂದು ಚೆಕ್ ಬುಕ್ ಅಪ್ಲೈ ಮಾಡ್ಬೋದು, ATM ಕಾರ್ಡ್ ಅಪ್ಲೈ ಮಾಡ್ಬೋದು, ಎನಿ ಒಂದು ಸರ್ವಿಸೆಲ್ಲ ಅಪ್ ಟು ನಿಮಗೆ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಇರ್ಬೋದು. ಸೊ ನಮ್ಮ ಬ್ಯಾಂಕಿಗೆ ಹೋಗ್ದಲೇ ವಿಸಿಟ್ ಮಾಡ್ದಲೇ ಕೆಲವೊಂದು ಸೌಲಭ್ಯ ನೀವು ಅಲ್ಲೇ ತೊಗೊಬೋದು. ನಿಮ್ಗೆ ಆ ಥರ ಏನಾದರೂ ನಿಮಗೆ ಅಟ್ಲೀಸ್ಟ್ ಯೂಸರ್ ID ಪಾಸ್ವರ್ಡ್ ಮಾಡಿಕೊಡ್ಬೇಕು ಅಂದರೆ ನಿಮ್ಗೆ ಜಾಗಕ್ಕೆ ಬೇಕಾದ್ರೆ ಬಂದು ಮಾಡ್ಕೊಡ್ತೀನಿ. ನನಗೇನು OTP ನೇರವಾಗಿ ಹೇಳ್ಬೇಡಿ. ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಚಾಲಕರಿಗೆ ಕೆಲವೊಂದು ಸಾರ್ವಜನಿಕರ ಇನ್ಶೂರೆನ್ಸ್ ಸೇವೆಗಳು ನಾನು ಕೊಡ್ತಾ ಬಂದಿದ್ದೀನಿ. ನಮ್ಮಲ್ಲಿ ರೀಸೆಂಟಾಗೂ ಒಂದು ಬದುಕಿರೋವರೆಗೂ ಪೆನ್ಷನು, ಬದುಕಿರೋವರೆಗೂ ಒಂದು ಇನ್ಶೂರೆನ್ಸು ಫ್ರೀ ಮಾಡ್ತಕ್ಕಂಥ ಯೋಜನೆ ಇತ್ತೀಚೆಗೆ ಬಂದಿದೆ. ಅದು ಲೈವ್ ನಾನು ಅಪ್ಡೇಟ್ ಮಾಡಿದ್ದೀನಿ. ಹಂಗಾಗಿ ಒಂದು ಸಲ ನಾನು ನಿಮಗೆ ನನ್ನ ನಂಬರ್ ಹೇಳ್ತೀನಿ, ತೊಗೊಂಬಿಡಿ. 7349241942 7349 ಸೊ ಹಂಗಾಗಿ ಯಾರೇ ನೀವು ನಾವು ಸಾರ್ವಜನಿಕರಲ್ಲಿ ನಮ್ಮ ಚಾಲಕ ಮಿತ್ರ ಯಾರೇ ಇರಲಿ, ದಯವಿಟ್ಟು SBI ರಿವಾರ್ಡ್ಸು ಅಂತ ಅಂದಾಗ ನಂದೇ ಅಂತಲ್ಲ, ಯಾವುದೇ ತೊಗೊಳ್ಳಿ, ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂತಿರ್ಬೋದು, ಎನಿವನ್ನು ಆ ಬ್ಯಾಂಕಿನ ಲೋಗೋ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ತುಂಬ ಜಾಗೃತರಾಗಿರಿ. ಯಾಕೆಂದರೆ ಇವತ್ತು ನಾವು ಫ್ರಾಕ್ಷನ್ ಆಫ್ ಸೆಕೆಂಡಾಗಿ ಕಳ್ಕೊಂಡಿರ್ತಕ್ಕಂಥ ದುಡ್ಡಿಗೆ ಯಾರು ರೆಸ್ಪಾನ್ಸಿಬಲ್ ಅಲ್ಲ. ಈವನ್ ನಾವಿರ್ಬೋದು, ಹೊರಗಡೆ ಯಾರೇ ಇರ್ಬೋದು, ಅದು ನಾವು ಮಾಡ್ಕೊಳ್ತಕ್ಕಂಥ ಒಂದು ತಪ್ಪಿಂದ ಅದು ಇದಾಗ್ಬಿಡುತ್ತೆ. ಯಾಕೆಂದರೆ ಅದನ್ನು ಯಾರೂ ಮಣ್ಗಾನು ಮಾಡಲಿಕ್ಕಾಗುತ್ತೆ. ಯಾಕೆಂದರೆ ಅದು ರೀಫಂಡ್ ಬರೋದು ಇಲ್ಲ. ಯಾಕೆಂದರೆ ಯಾರೋ ಎಲ್ಲೋ ಯಾವುದೋ ಸ್ಟೇಟಲ್ಲಿ ಅದನ್ನು ಇದು ಮಾಡಿರ್ತಾರೆ. ಹಂಗಾಗಿ ಪ್ರತಿಯೊಬ್ಬರಿಗೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಪ್ರತಿಯೊಬ್ಬರು ಈ ರಿವಾರ್ಡ್ ಪಾಯಿಂಟ್ಸ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅನ್ನೋದಿರ್ಬೋದು, ಯಾವುದೇ ಇರಲಿ ಆದಷ್ಟು ಜಾಗೃತವಾಗಿರ್ರಿ. ನಿಮಗೆ ಕೂಲಂಕುಷ ಗೊತ್ತಿರಿ, ನಿಮ್ಮ ಹತ್ರದ ಯಾವುದೇ ಶಾಖೆಗಳಲ್ಲಿ ಒಂದು ಸಲ ಎನ್ಕ್ವೈರಿ ಮಾಡಿ. ಸೊ ಏನೇ ಇದ್ದರೂ ಒಂದು ಪಾರದರ್ಶಕವಾಗಿ ವ್ಯವಹಾರ ಮಾಡಿ. ಸೊ ಪ್ರತಿಯೊಬ್ಬರು ಜಾಗೃತರಾಗಿ ಅಂತ ಹೇಳಿ ಅಂತ ಸೊ ನಾನು ಈ ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಚಾಲಕ ವರ್ಗಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ.